ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಗಂಡಸರಲ್ಲಿ ಕಂಡು ಬರುವಂತಹ ಒಂದು ಕಾಮನ್ ಕ್ಯಾನ್ಸರ್, ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್. ಫಸ್ಟ್ ಯಾವುದು? ಈ ಗಂಟಲಿನ ಅಥವಾ ಬಾಯಿಯ ಕ್ಯಾನ್ಸರ್, ಓರೋಫೆರೆನ್ಷಿಯಲ್ ಕ್ಯಾನ್ಸರ್. ಅದಾದಮೇಲೆ ಎರಡನೇ ನಂಬರ್ ಬರುತ್ತೆ ಈ ಕ್ಯಾನ್ಸರ್ ಎಂದು, ದಟ್ ಈಸ್ ಪ್ರೋಸ್ಟೇಟ್ ಕ್ಯಾನ್ಸರ್. ಇದರ ಲಕ್ಷಣಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಪ್ರೋಸ್ಟೇಟ್ ಗ್ರಂಥಿ ಏನಿರುತ್ತೆ, ಇದು ಗಂಡಸರಲ್ಲಿ ಮಾತ್ರ ಇರುತ್ತೆ, ಹೆಂಗಸರಲ್ಲಿ ಇರೋದಿಲ್ಲ. ಆ್ಯಂಡ್ ಈ ಪ್ರೋಸ್ಟೇಟ್ ಗ್ರಂಥಿ ಹೇಗೆ ವಯಸ್ಸಾಗ್ತಾ ಹೋಗುತ್ತೆ, ಅದು ಸ್ವಲ್ಪ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಪ್ರೋಸ್ಟೇಟ್ ಗ್ರಂಥಿ ಏನಿರುತ್ತೆ, ಅದರ ಕೆಲಸ ಏನು ಪ್ರೋಸ್ಟೇಟಿಂದು? ಅದು ಈ ಕೆಲವೊಂದು ದ್ರವಗಳನ್ನು ರಿಲೀಸ್ ಮಾಡುತ್ತೆ. ಯಾವುದು? ಈ ವೀರ್ಯದಲ್ಲಿ ನಿಮ್ಮ ಶುಕ್ರಾಣು ಈಸಿಲಿ ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಆ ಥರದ ಪ್ರೋಟೀನ್ಸನ್ನು ಅದು ರಿಲೀಸ್ ಮಾಡ್ತಾ ಇರುತ್ತೆ. ಹೇಗೆ ವಯಸ್ಸಾಗ್ತಾ ಹೋಗುತ್ತೆ, ಆ ಗ್ರಂಥಿ ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ. ಬಟ್ ಕೆಲವೊಬ್ಬರಲ್ಲಿ ಅದು ತುಂಬಾ ದೊಡ್ಡದಾಗ್ಬಿಡುತ್ತೆ ಆ್ಯಂಡ್ ಬಹಳಷ್ಟು ಲಕ್ಷಣಗಳನ್ನು ಅದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆ್ಯಂಡ್ ಕೆಲವೊಬ್ಬರಲ್ಲಿ ಅದರ ಕ್ಯಾನ್ಸರ್ ಸಹ ನಾವು ನೋಡ್ತಾ ಇರ್ತೇವೆ. ಸೊ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಏನಿದೆ, ಈಗ ನಾವು ತುಂಬ ಕಾಮನ್ಲಿ ನೋಡ್ತಾ ಇರ್ತೇವೆ. ಯಾಕಂದರೆ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಗ ಹೆಚ್ಚಿಗೆ ಆಗಿದೆ. ಸೊ ಈ ಓಲ್ಡ್ ಏಜಲ್ಲಿ ಇರುವವರ ಜನಸಂಖ್ಯೆ ಏನಿದೆ ಅದು ಹೆಚ್ಚಿಗೆ ಇದೆ. ಸೊ ನಾವು ಅದರಿಂದ ಬಹಳಷ್ಟು ಕೇಸಸ್ ಆಫ್ ಪ್ರೋಸ್ಟೇಟ್ ಕ್ಯಾನ್ಸರನ್ನು ನೋಡ್ತಾ ಇರ್ತೇವೆ. ಸೊ ಈ ಪ್ರೋಸ್ಟೇಟ್ ಕ್ಯಾನ್ಸರನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ಹತ್ರ ಒಳ್ಳೆಯ ಸ್ಕ್ರೀನಿಂಗ್ ಟೂಲ್ಸ್ ಸಹ ಇದ್ದಾವೆ. ಲೈಕ್ PSA ಟೆಸ್ಟ್ ಇದೆ, ಬ್ಲಡ್ ಟೆಸ್ಟು, ಪ್ರೋಸ್ಟೇಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ತಾ ಇರಬಹುದು, ನೋಡೋಕ್ಕೆ ಏನಾದರೂ ಪ್ರೋಸ್ಟೇಟ್ ಕ್ಯಾನ್ಸರ್ ಇದೆಯಾ ಅಂತ. ಬಟ್ ಸ್ಟಿಲ್ ಬಹಳಷ್ಟು ಸಲ ಪ್ರೋಸ್ಟೇಟ್ ಕ್ಯಾನ್ಸರ್ ಮಿಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಪೇಷಂಟ್ಸ್ ಬಹಳ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಕೆಲವೊಮ್ಮೆ ಬರ್ತಾ ಇರ್ತಾರೆ. ಈ ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಈ ಬ್ಲಡ್ ಟೆಸ್ಟ್ ಅಂದರೆ ಏನು, ಇದರ ನಾರ್ಮಲ್ ರೇಂಜ್ ಹೇಗಿರುತ್ತೆ, ಮತ್ತು ಯಾವಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಹಾಕ್ಕೊಂಡು ಇದನ್ನು ಸ್ಕ್ರೀನ್ ಮಾಡಿಸ್ಕೊಳ್ತಾ ಇರಬೇಕು, ಇವೆಲ್ಲದರ ಬಗ್ಗೆ ನಾನು ಅದರಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಡೆಫಿನೆಟ್ಲಿ ನೀವು ಅದನ್ನು ರೆಫರ್ ಮಾಡಿ. ಯಾಕಂದರೆ ಇದು ಒಂದು ಇಂಪಾರ್ಟೆಂಟ್ ಟೆಸ್ಟು, ಯಾವುದು ನಮಗೆ ಪತ್ತೆ ಹಚ್ಚಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಗೇನಾದರೂ ಪ್ರೋಸ್ಟೇಟ್ ಕ್ಯಾನ್ಸರ್ ಇದೆಯಾ ಅಂತ. ಓಕೆ, ಸೊ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಏನಿದೆ, ಈ ಅರ್ಲಿ ಸ್ಟೇಜಸ್ಸಲ್ಲಿ, ಮೊದಲಿನ ಹಂತದಲ್ಲಿ ಯಾವುದೇ ಲಕ್ಷಣಗಳನ್ನು ತೋರಿಸದೇ ಇರ್ಬೋದು, ನಿಮ್ಗೇನು ಲಕ್ಷಣವೇ ಇರಲಿಕ್ಕಿಲ್ಲ, ಬಟ್ ಕ್ಯಾನ್ಸರ್ ಇರ್ಬೋದು. ಅಂಥ ಕಂಡೀಷನ್ಸಲ್ಲೆಲ್ಲ ಈ PSA ಲೆವೆಲ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. PSA ಲೆವೆಲ್ ಹೆಚ್ಚಿಗೆ ಬರ್ತಾ ಇದೆ, ಕಂಟಿನ್ಯೂಸ್ಲಿ ಹೆಚ್ಚಿಗೆ ಇದೆ, ಆವಾಗಲೆಲ್ಲ ನಮಗೆ ನಾವು ಅದನ್ನು ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತೀವಿ, ಇದೇನಾದರೂ ಪ್ರೋಸ್ಟೇಟ್ ಕ್ಯಾನ್ಸರ್ ಇರಬಹುದಾ ಅಂತ. ಓಕೆ, ಸೊ ಅರ್ಲಿ ಸ್ಟೇಜಸ್ಸಲ್ಲಿ, ಮೊದಲಿನ ಸ್ಟೇಜಸ್ಸಲ್ಲೆಲ್ಲ ಪ್ರೋಸ್ಟೇಟ್ ಕ್ಯಾನ್ಸರಲ್ಲಿ ಏನೂ ಸಿಂಪ್ಟಮ್ಸ್ ಇರದೇ ಇರ್ಬೋದು. ಹೇಗೆ ಈ ಕ್ಯಾನ್ಸರ್ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ, ಪೇಷಂಟ್ಸಿಗೆ ಕೆಲವೊಂದು ಈ ಮೂತ್ರಕೋಶಕ್ಕೆ ರಿಲೇಟೆಡ್ ಲಕ್ಷಣಗಳು ಬರ್ತಾ ಇರ್ಬೋದು. ಲೈಕ್ ಬಹಳ ಸಲ ಮೂತ್ರ ಮಾಡಕ್ಕೆ ಹೋಗ್ತಾ ಇರಬೇಕು ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಎಸ್ಪೆಷಲಿ ರಾತ್ರಿ ಟೈಮಲ್ಲಿ ಬಹಳ ಸಲ ಅವ್ರು ಹೋಗ್ತಾ ಇರ್ತಾರೆ. ಮೂತ್ರವನ್ನು ಅವರಿಗೆ ಶುರು ಮಾಡೋಕ್ಕೇನೆ, ಮೂತ್ರ ಸ್ಟಾರ್ಟ್ ಮಾಡೋಕ್ಕೇನೆ ಅವರಿಗೆ ಬಹಳ ಹೊತ್ತಾಗ್ತಾ ಇರುತ್ತೆ. ಆ್ಯಂಡ್ ಮೂತ್ರನೂ ಏನು ಬರುತ್ತೆ ಅದು ಫೋರ್ಸ್ಫುಲಿ ಬರೋದಿಲ್ಲ, ತುಂಬ ವೀಕ್ ಆಗಿ ಬರ್ತಾ ಇರುತ್ತೆ, ಒಂಥರ ಹನಿ 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 ಆ ಥರ. ಓಕೆ, ಡ್ರಿಬಲ್ ಆಗ್ತಾ ಇರುತ್ತೆ. ಆ್ಯಂಡ್ ಮೂತ್ರ ಪಾಸ್ ಮಾಡಿದ ಮೇಲೂ ನಾನು ಮೂತ್ರ ಚೆನ್ನಾಗಿ ಹೋಯಿತು ಅನ್ನುವಂಥ ಫೀಲಿಂಗೇ ಇರೋದಿಲ್ಲ. ಅವರಿಗೆ ಮತ್ತೆ ಹೋಗಬೇಕು, ಮತ್ತೆ ಹೋಗ್ತಾ ಇರಬೇಕು ಅನ್ನುವಂಥ ಒಂದು ಫೀಲಿಂಗ್ ಬರ್ತಾ ಇರುತ್ತೆ. ಕೆಲವೊಂದು ಸಲ ಈ ಮೂತ್ರ ಪಾಸ್ ಮಾಡಬೇಕಾದ್ರೆ ಪೇಷಂಟಿಗೆ ಅದು ಉರಿಬಹುದು ಅಥವಾ ನೋವು ಸಹ ಆಗ್ಬಹುದು. ಕೆಲವೊಂದು ಸಲ ಈ ಮೂತ್ರವನ್ನು ಅವರಿಗೆ ಹಿಡಿದಿಟ್ಕೊಳ್ಳೋಕ್ಕೆ ಆಗೋದಿಲ್ಲ, ಸ್ಟಾಪ್ ಮಾಡಬೇಕು ಅನ್ನೋದ್ರ ಒಳಗಡೆನೆ ಅದು ಒಂದು ಸ್ವಲ್ಪ ಡ್ರಾಪ್ ಆಗಿಬಿಡ್ಬೋದು, ಒಂದೆರಡು ಡ್ರಾಪ್ ಅಲ್ಲೇ ಬಿದ್ದು ಹೋಗ್ಬಿಡ್ಬೋದು. ಆ್ಯಂಡ್ ಕೆಲವೊಂದು ಸಲ ಪೇಷಂಟಿಗೆ ಮೂತ್ರದಲ್ಲಿ ರಕ್ತ ಸಹ ಬರ್ಬೋದು. ಈ ರೀತಿ ಲಕ್ಷಣಗಳು ಏನಾದರೂ ನಿಮ್ಮಲ್ಲಿ ಇತ್ತು, ನಿಮ್ಮ ವಯಸ್ಸು ಅರೌಂಡ್ 45ಕ್ಕಿಂತ ಹೆಚ್ಚಿಗೆ ಇತ್ತು ಅಂದಾಗ ಯಾವುದಕ್ಕೂ ನೀವು ಒಂದ್ಸಲ ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು. ಮೂತ್ರದಲ್ಲಿ ರಕ್ತ ಬಂತು ಅನ್ನೋದು ಬಹಳ ಡೇಂಜರಸ್ ಸಿಂಪ್ಟಮ್. ಇದು ಯಾವುದಕ್ಕೂ ನೀವು ನಿರ್ಲಕ್ಷ್ಯ ಮಾಡಕ್ಕೆ ಹೋಗಬಾರ್ದು. ಈಗ ಮೂತ್ರದಲ್ಲಿ ರಕ್ತ ಬಂತು ಅನ್ನೋದಕ್ಕೆ ಸುಮಾರು ಕಾರಣ ಇದೆ. ಅದು ಸ್ಟೋನಿಂದ ಇರ್ಬೋದು, ಕ್ಯಾನ್ಸರಿಂದ ಇರ್ಬೋದು, ಅಲ್ಲಿ ಇಂಜುರಿಯಿಂದ ಇರ್ಬೋದು. ಬಟ್ ಒಂದ್ಸಲ ನಿಮ್ಮ ಡಾಕ್ಟರನ್ನು ಭೇಟಿ ಹಾಕ್ಕೊಂಡು ಇವ್ಯಾಲ್ಯುವೇಟ್ ಮಾಡ್ಕೊಳ್ಳೋದ್ರಲ್ಲಿ ದೆರ್ ಈಸ್ ನೋ ಹಾರ್ಮ್ ಇನ್ ಡೂಯಿಂಗ್ ಇಟ್. ಸೊ ಇದು
ಈ ಮೂತ್ರಕೋಶಕ್ಕೆ ರಿಲೇಟೆಡ್ ಸಿಂಪ್ಟಮ್ಸ್. ಕೆಲವೊಂದು ಸಲ ಪೇಷಂಟ್ಸಲ್ಲಿ ಈ ಇರೆಕ್ಷನ್ಗೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಪೇಷಂಟ್ಸಿಗೆ ಇರೆಕ್ಷನ್ ಆಗಕ್ಕೇನೆ ಇಶ್ಯೂಸ್ ಆಗ್ತಾ ಇರ್ಬೋದು. ಮೊದಲು ಆಗ್ತಾ ಇರುವಂಥ ಇರೆಕ್ಷನ್ನು ಈಗ ಆಗ್ತಾನೇ ಇಲ್ಲ, ಅಥವಾ ಆಯಿತು ಅಂದ್ರೂ ಅವರಿಗೆ ಅದು ಬಹಳ ಪೇನ್ ಆಗ್ತಾ ಇದೆ, ಅಥವಾ ಅವರಿಗೆ ಈ ಯಾವಾಗ ಅವ್ರು ಇಜಾಕ್ಯುಲೇಟ್ ಮಾಡ್ತಾ ಇದ್ದಾರೆ ಈ ಪೇನ್ ಹೆಚ್ಚಿಗೆ ಆಗ್ತಾ ಇದೆ, ಅಥವಾ ಅವರ ವೀರ್ಯದಲ್ಲಿ ಬ್ಲಡ್ ಬರ್ತಾ ಇದೆ, ರಕ್ತ ಬರ್ತಾ ಇದೆ ವೀರ್ಯದಲ್ಲಿ. ಇವೆಲ್ಲ ಸಿಂಪ್ಟಮ್ಸ್ ಸಹ ಈ ಪ್ರೋಸ್ಟೇಟಿನ ಕ್ಯಾನ್ಸರ್ ಅನ್ನ ಸಜೆಸ್ಟ್ ಮಾಡ್ಬೋದು. ನಿಮಗೆ ಇರೆಕ್ಷನ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಪ್ರೋಸ್ಟೇಟ್ ಕ್ಯಾನ್ಸರ್ ಇದೆ ಅಂತ ಅರ್ಥ ಅಲ್ಲ. ದಯವಿಟ್ಟು ಅದನ್ನ ಈ ರೀತಿ ಮಿಸ್ಇಂಟರ್ಪ್ರಿಟ್ ಮಾಡ್ಕೊಳ್ಬೇಡಿ. ಹೇಗೆ ನಮಗೆ ವಯಸ್ಸಾಗ್ತಾ ಹೋಗುತ್ತೆ ಆ ಇರೆಕ್ಷನ್ ಆಗಲಿ ಅದರ ಹಾರ್ಡ್ನೆಸ್ ಆಗಲಿ ಕಡಿಮೆ ಆಗತ್ತೆ, ದಟ್ ಈಸ್ ನಾರ್ಮಲ್. ಬಟ್ ನಿಮಗೆ ಈ ಥರದ ಬೇರೆ ಲಕ್ಷಣಗಳು ಇದ್ದಾವೆ. ಓಕೆ, ಯುರಿನರಿ ಲಕ್ಷಣಗಳು ಇದ್ದಾವೆ, ಮೂತ್ರಕೋಶಕ್ಕೆ ರಿಲೇಟೆಡ್ ನಾನು ಈಗ ಏನು ಹೇಳಿದೆ ಆ ಥರದ ಲಕ್ಷಣ ಇದ್ದಾವೆ. ನಿಮಗೆ ಈಗ ಇಜಾಕ್ಯುಲೇಟ್ ಮಾಡಬೇಕಾದ್ರೆ ನಿಮಗೆ ನೋವಾಗ್ತಾ ಇದೆ, ನಿಮ್ಮ ವೀರ್ಯದಲ್ಲಿ ರಕ್ತ ಬರ್ತಾ ಇದೆ, ಅವೆಲ್ಲ ಸ್ವಲ್ಪ ಡೇಂಜರಸ್ ಲಕ್ಷಣಗಳು. ಅವುಗಳನ್ನೆಲ್ಲ ನೀವು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬಾರ್ದು. ಓಕೆ, ಸೊ ನಿಮ್ಮ ಡಾಕ್ಟರ್ ಹತ್ರ ನೀವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಈ ಪೇಷಂಟ್ಸಿಗೆ, ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಇದ್ದಂಥ ಪೇಷಂಟ್ಸಿಗೆ ಏನಾಗುತ್ತೆ, ಈ ಬೆನ್ ಹತ್ರ ಯಾವತ್ತೂ ನೋವು ಇರೋದು, ಅಥವಾ ಈ ಪೆಲ್ವಿಕ್ ರೀಜನ್ ಹಿಪ್ಸ್ ಹತ್ರ ಯಾವತ್ತೂ ಒಂಥರ ಟೈಟ್ನೆಸ್ ಇರೋದು, ನೋವು ಇರೋದು ಯಾವತ್ತೂ ಅವರಿಗೆ ಕಾಡ್ತಾ ಇರುತ್ತೆ. ಅವರು ಎಲ್ಲ ಥರದ ಮೆಡಿಸಿನ್ಸನ್ನು ಟ್ರೈ ಮಾಡಿದ್ರು, ಬಟ್ ಸ್ಟಿಲ್ ನಿಮಗೆ ಈ ರೀತಿ ಟೈಟ್ನೆಸ್ ಅನಿಸ್ತಾ ಇದೆ, ಒಂದು ಸ್ವಲ್ಪ ನೋವು ಇದ್ದೇ ಇರುತ್ತೆ ಅಂದಾಗ ಒಂದ್ಸಲ ಡಾಕ್ಟ್ರನ್ನು ಭೇಟಿಯಾಗಿ. ನಿಮ್ಮ ಕಾಲಿಗೆ ಬಾವು ಬರ್ತಾ ಇದೆ ನೋಡಿ, ಕಾಲಿಗೆ ಬಾವು ಬರೋದಕ್ಕೆ ಬಹಳಷ್ಟು ಬೇರೆ ಕಾರಣವೂ ಇದೆ, ಬಟ್ ನೀವೆಲ್ಲ ಟ್ರೈ ಮಾಡಿ ನೋಡಿದ್ರಿ, ಕಾಲಿನ ಬಾವು ಹೋಗ್ತಾ ಇಲ್ಲ, ಒಂದು ಸ್ಕ್ಯಾನ್ ಮಾಡ್ಕೊಂಡು ನೋಡಿ, ಒಂದು ಡಾಕ್ಟರ್ ಒಪಿನಿಯನ್ ತಗೊಳ್ಳೋದ್ರಲ್ಲಿ ಏನೂ ಹಾರ್ಮ್ ಇಲ್ಲ. ಯಾಕಂದ್ರೆ ಒಂದು ಏಜ್ ಆದಮೇಲೆ ನಾವು ಬಹಳಷ್ಟು ಸಿಂಪ್ಟಮ್ಸ್ ಅನ್ನ ನಿಗ್ಲೆಕ್ಟ್ ಮಾಡ್ತೇವೆ, ಬಟ್ ಅದು ಸಹ ಒಂದು ಕ್ಯಾನ್ಸರೋ ಅಥವಾ ಬೇರೆ ಏನೋ ಕಂಡೀಷನ್ ಅನ್ನ ಇಂಡಿಕೇಟ್ ಮಾಡ್ತಾ ಇರಬಹುದು. ಸೊ ನೀವೆಲ್ಲಾನು ಟ್ರೈ ಮಾಡಿದ್ರಿ, ನಿಮಗೆ ಕಾಲಿನ ಬಾವು ಹೋಗ್ತಾ ಇಲ್ಲ, ನಿಮ್ಮ ಕಿಡ್ನಿ ಟೆಸ್ಟ್ ಆಯಿತು, ಯೂರಿನ್ ಟೆಸ್ಟ್ ಆಯಿತು, ಎಲ್ಲ ಸರಿ ಇದೆ, ಯಾಕೆ ಈ ಕಾಲಿನ ಬಾವು ಹೋಗ್ತಾ ಇಲ್ಲ ಅಂದಾಗ ಮೇ ಬಿ ನಿಮ್ಮ ಡಾಕ್ಟರ್ ಒಂದ್ಸಲ ನಿಮ್ಮ PSA ಲೆವೆಲ್ ಅನ್ನ ಮಾಡ್ಬೋದು, ನಿಮಗೆ ಒಂದು ಎಕ್ಸಾಮಿನೇಷನ್ ಮಾಡಿ ನೋಡ್ಬೋದು, ಅದರಲ್ಲಿ ಏನಾದರೂ ಬರ್ಬೋದು. ಓಕೆ, ಸೊ ಈ ಲೆಗ್ ಸ್ವೆಲ್ಲಿಂಗ್ ಏನಿದೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ ಆಫ್ ಪ್ರೋಸ್ಟೇಟ್ ಕ್ಯಾನ್ಸರ್. ನಿಮಗೆ ವೇಟ್ ಲಾಸ್ ಆಗ್ತಾ ಇದೆ, ನೀವು ಡಯಟು ಏನು ಮಾಡ್ತಾ ಇಲ್ಲ ಆ್ಯಂಡ್ ಎಕ್ಸಸೈಸು ಏನು ಮಾಡ್ತಾ ಇಲ್ಲ, ಬಟ್ ನಿಮಗೆ ವೇಟ್ ಕಾನ್ಸ್ಟೆಂಟ್ಲಿ ನೀವು ನೋಡ್ತಾ ಇದ್ದೀರಾ, ವೇಟ್ ಕಡಿಮೆನೇ ಆಗ್ತಾ ಇದೆ. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ತುಂಬ ನೀನು ವೀಕ್ ಆಗಿದೆಯಾ ಅಂತ. ಸೊ ವೇಟ್ ಲಾಸ್, ಅನ್ಎಕ್ಸ್ಪೆಕ್ಟೆಡ್ ವೇಟ್ ಲಾಸ್. ಓಕೆ, ಅಂದರೆ ನೀವು ತಿನ್ನೋದ್ರಲ್ಲಿ ಉಣ್ಣೋದ್ರಲ್ಲಿ ಏನೂ ಚೇಂಜಸ್ ಇಲ್ಲ ಅಂದ್ರೂ ವೇಟ್ ಲಾಸ್ ಆಗ್ತಾ ಇದೆ ಅಂದಾಗ ಈ ವೇಟ್ ಲಾಸ್ ಯಾಕೆ ಆಗ್ತಾ ಇದೆ ಅನ್ನೋದನ್ನ ನಾವು ಪತ್ತೆ ಹಚ್ಚಬೇಕು. ಯಾಕಂದ್ರೆ ವೇಟ್ ಲಾಸ್ ಒನ್ ಆಫ್ ದ ಸಿಂಪ್ಟಮ್ ಆಫ್ ಕ್ಯಾನ್ಸರ್. ಸೊ ವೇಟ್ ಲಾಸ್, ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್ ಇದ್ದಾಗ ನೀವು ನಿಮ್ಮ ಡಾಕ್ಟರನ್ನ ಭೇಟಿ ಆಗಬೇಕು. ನೀವು ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ, ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೀರಾ, ಆದರೆ ನಿಮಗೆ ಸುಸ್ತು, ಅನ್ಎಕ್ಸ್ಪ್ಲೇನ್ಡ್ ಫಟೀಗ್, ಸುಸ್ತು ಯಾವತ್ತೂ ಸುಸ್ತಿರತ್ತೆ ಅಂದಾಗ ಒಂದ್ಸಲ ನಿಮ್ಮ ಡಾಕ್ಟರನ್ನು ಭೇಟಿಯಾಗಿ ಚೆಕ್ ಮಾಡಿಸ್ಕೊಳ್ಳೋದ್ರಲ್ಲಿ ಏನೂ ಹಾರ್ಮ್ ಇಲ್ಲ. ಸೊ ನಿಮಗೆ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್, ಅನ್ಎಕ್ಸ್ಪ್ಲೇನ್ಡ್ ಈ ಸುಸ್ತಾಗೋದು, ನಾನು ಹೇಳಿದ ಹಾಗೆ ನಿಮಗೆ ಇರೆಕ್ಷನ್ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನಿಮಗೆ ಅಸೋಸಿಯೇಟೆಡ್ ಇರೆಕ್ಷನ್ ಪ್ರಾಬ್ಲಮ್ ಆಗ್ತಾ ಇದೆ, ಬಟ್ ನಿಮಗೆ ಏನೋ ಕೈಕಾಲು ನೋಯ್ತಾನೂ ಇದೆ, ನಿಮಗೆ ಈ ಯೂರಿನ್ ಪಾಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಕೆಲವೊಂದ್ಸಲ ಯೂರಿನಲ್ಲಿ ಬ್ಲಡ್ ಹೋಗ್ತಾ ಇದೆ, ಈ ಥರದ್ದೆಲ್ಲ ಲಕ್ಷಣಗಳು ಇದ್ದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು. ನಾನು ಹೇಳಿದೆ ಪ್ರೋಸ್ಟೇಟ್ ಕ್ಯಾನ್ಸರು ನಿಮಗೆ ಅರ್ಲಿ ಸ್ಟೇಜಸಲ್ಲಿ ಲಕ್ಷಣ ತೋರಿಸೋದೇ ಇಲ್ಲ. ಸೊ ಒಂದ್ಸಲ ನಿಮಗೆ ಆಫ್ಟರ್ ದ ಏಜ್ ಆಫ್ 45 ನೀವು ನೋಡ್ತಾ ಇರ್ತೀರಾ ನಿಮ್ಮ ಬಾಡಿ ಹೇಗೆ ಚೇಂಜ್ ಆಗ್ತಾ ಇದೆ. ಕೆಲವೊಂದು ಲಕ್ಷಣಗಳನ್ನು ನೀವು ನೋಟಿಸ್ ಮಾಡ್ಬೋದು. ಕೆಲವೊಮ್ಮೆ ಅದು ಏನೋ ಮೇಜರ್ ಇರಲಿಕ್ಕಿಲ್ಲ, ಬಟ್ ನಾವು ಯಾವುದೇ ಲಕ್ಷಣ, ಸಪೋಸ್ ಅದು ಬಹಳ ದಿನಗಳವರೆಗೆ ಇದೆ, ನೀವೆಲ್ಲಾನು ಟ್ರೈ ಮಾಡಿದ್ರಿ, ಅದು ಹೋಗ್ತಾ ಇಲ್ಲ, ಅಂಥ ಕಂಡೀಷನ್ಸಲ್ಲೆಲ್ಲ ನೀವು ನಿಮ್ಮ ಡಾಕ್ಟರನ್ನು ಒಂದು ಒಪಿನಿಯನ್ ಕೇಳೋದ್ರಲ್ಲಿ ದೇರ್ ಈಸ್ ನೋ ಹಾರ್ಮ್. ಬಿಕಾಸ್ ನಾನು ಹೇಳಿದೆ ಇವೆಲ್ಲ ಸಿಂಪ್ಟಮ್ಸು, ಈಗ ವೇಟ್ ಲಾಸ್ ಇರ್ಬೋದು, ಅಥವಾ ನಿಮ್ಗೆ ಸುಸ್ತಾಗೋದಿರ್ಬೋದು, ಅಥವಾ ಯೂರಿನರಿ ಸಿಂಪ್ಟಮ್ಸ್ ಇರ್ಬೋದು, ಅಥವಾ ಸೊಂಟ ನೋವು, ಕೈಕಾಲು ಸ್ವಲ್ಪ ಸ್ವೆಲ್ಲಿಂಗ್ ಬರೋದು, ಇದು ಬಹಳಷ್ಟು ಬೇರೆ ಕಾರಣದಿಂದನೂ ಬರ್ತಾ ಇರ್ಬೋದು. ಬಟ್ ನಿಮ್ಮ ಡಾಕ್ಟರ್ ನಿಮ್ಮನ್ನು ಒಂದ್ಸಲ ಎಕ್ಸಾಮಿನ್ ಮಾಡಿದರೆ, ಅದಕ್ಕೆ ರೆಲೆವೆಂಟ್ ಟೆಸ್ಟ್ ಏನಾದರೂ ಮಾಡಿದರೆ, ನಾವು ಏನಾದರೂ ಇತ್ತು ಅಂದಾಗ ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಅದನ್ನು ಪತ್ತೆ ಹಚ್ಕೊಂಡು ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಕೊಟ್ಟಿದ್ರೆ ಬಹಳಷ್ಟು ಕಾಂಪ್ಲಿಕೇಶನ್ಸನ್ನು ತಡಿಬೋದು. ಸೊ ಯು ಶುಡ್ ರಿಮೆಂಬರ್ ದಿಸ್. ಎರಡನೇದು, ಇನ್ನೊಂದು ಕಂಡೀಷನ್ ಇರುತ್ತೆ ಪ್ರೋಸ್ಟೇಟ್ ಎಂದು, ಕಾಲ್ಡ್ ಎಸ್
ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಸಿಯಾ ಅಂತ. ಅಂದ್ರೆ ಈ ಪ್ರೋಸ್ಟೇಟ್ ದೊಡ್ಡದಾಗ್ತಾ ಹೋಗುತ್ತೆ, ಕ್ಯಾನ್ಸರ್ ಏನು ಇರೋದಿಲ್ಲ, ಬಟ್ ಪ್ರೋಸ್ಟೇಟ್ ಗ್ರಂಥಿನೇ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಆವಾಗಲೂ ಸಹ ನಿಮಗೆ ಈ ರೀತಿ ಲಕ್ಷಣಗಳು ಬರ್ತಾ ಇರ್ಬೋದು. ಸೊ ನಿಮ್ಮ ಡಾಕ್ಟರ್ ನಿಮಗೆ ಎಕ್ಸಾಮಿನ್ ಮಾಡಿ ನೋಡ್ತಾರೆ, ನಿಮಗೆ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾರೆ, ನಿಮ್ಮ PSA ಹೆಚ್ಚಿಗೆ ಬಂತು. ಸೊ PSA ಹೆಚ್ಚಿಗೆ ಬಂತು, ಅದು ಈ BPH ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಸಿಯಾದಲ್ಲೂ ಆಗ್ಬಹುದು ಅಥವಾ ಕ್ಯಾನ್ಸರಲ್ಲೂ ಆಗ್ಬೋದು. ಸೊ ನಿಮ್ಮನ್ನ ಮಾನಿಟರ್ ಮಾಡ್ತಾ ಇರ್ತಾರೆ, ಹೇಳ್ತಾರೆ ನಿಮಗೆ ಇದನ್ನ ರಿಪೀಟ್ ಮಾಡಿ, ಒಂದು ಎಕ್ಸಾಮಿನೇಷನ್ ಮಾಡ್ಕೊಂಡು ನೋಡ್ತಾರೆ, ನಿಮ್ಮನ್ನ ಫಾಲೋ ಅಪ್ ಅಲ್ಲಿ ಇಡ್ತಾರೆ. ಸಪೋಸ್ ಏನಾದರೂ ನಿಮ್ಮ PSA ಲೆವೆಲ್ಗಿಂತ ಬಹಳನೇ ಹೆಚ್ಚಿಗೆ ಬರ್ತಾ ಇದೆ, ಅಥವಾ ಅವರಿಗೆ ಎಕ್ಸಾಮಿನೇಷನ್ ಮಾಡಿದಾಗ ಅಲ್ಲೇನಾದರೂ ಸಿಕ್ತು ಅಂದಾಗ ನಾವು ಈ ಥರದ ಕ್ಯಾನ್ಸರ್ಸ್ ಅನ್ನ ಪಿಕಪ್ ಮಾಡ್ಬೋದು. ಸೊ ಮಾರಲ್ ಆಫ್ ದ ಸ್ಟೋರಿ ಏನು, ಈ ಥರದ ಲಕ್ಷಣಗಳು ನೀವು ನೋಡ್ತಾ ಇರ್ಬೋದು. ದಟ್ ಡಸಂಟ್ ಮೀನ್ ನಿಮಗೆ ಕ್ಯಾನ್ಸರೇ ಇದೆ ಅಂತ. ಬಟ್ ನಿಮ್ಮ ಒಂದು ವಯಸ್ಸಾದ ಮೇಲೆ, ನಮಗೆ ಯಾವಾಗ ಒಂದು ವಯಸ್ಸು ಕ್ರಾಸ್ ಆಗ್ತೀವಿ, ನಾವು ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿರಬೇಕು. ಆ್ಯಂಡ್ ಆ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದವು, ನಿಮಗೆ ಅದು ಬಾದರ್ ಮಾಡ್ತಾ ಇದೆ, ಆ್ಯಂಡ್ ನೀವೆಲ್ಲ ಮಾಡಿದ್ರೂ ಅದು ಹೋಗ್ತಾ ಇಲ್ಲ, ಪರ್ಸಿಸ್ಟೆಂಟ್ ಆಗಿದೆ ಅಂದಾಗ ಯಾವುದಕ್ಕೂ ಒಂದು ಡಾಕ್ಟರಿನ ಒಪಿನಿಯನ್ ಪಡೆಯೋದ್ರಲ್ಲಿ ದೇರ್ ಇಸ್ ನೋ ಹಾರ್ಮ್. ಓಕೆ, ಸೊ ಇವು ಕೆಲವೊಂದು ಲಕ್ಷಣಗಳು ಆಫ್ ಪ್ರೋಸ್ಟೇಟ್ ಕ್ಯಾನ್ಸರ್. Thank you so much for watching the video. Please like, share and subscribe the channel. Thank you.